ಎಲ್ಲರಿಗೆ ನಮಸ್ಕಾರ ಆಯಿತಾ. ಇವತ್ತುಂಟಲ್ಲ ಸಂಡೇ ಅಲ್ಲ, ಹಾಗೆ ನಮ್ಮ ಮಾಂಸ ತರುವಂತ ಬೆಳಿಗ್ಗೆ ಎದ್ದು ಮಾರ್ಕೆಟ್ ಕಡೆ ಹೋದೆ ಮಾರೆ. ಮಾರ್ಕೆಟಿಗೆ ಹೋಗಿ ಎಲ್ಲ ವೆಜ್ಜೀಸ್ ಎಲ್ಲ ತೊಗೊಂಡು ಬರಬೇಕಾದ್ರೆ ನಾವು ಹಾಗೆ ಚರ್ಚಿಗೆ ಹೋಗಿ ಹಾಗೆ ಒಂದು ಬ್ರೆಡ್ ಎಲ್ಲ ತೊಗೊಂಡು ಬಂದೆ. ನಂತರ ನಾ ಚರ್ಚಿಗೆ ಹೋಗಿ ಇವತ್ತು ICYM ಎಲೆಕ್ಷನ್ ಇತ್ತು, ಹಾಗೆ ಎಲೆಕ್ಷನ್ ಎಲ್ಲ ಮುಗಿಸಿ ಬರಬೇಕಾದ್ರೆ ಉಂಟಲ್ಲ ಇದೊಂದು ಮರ ನೋಡಿ ಉಂಟಲ್ಲ ಮಂಡೆ ಬೆಚ್ಚ ಆಯಿತು ಮಾರೆ, ಕಟ್ ಮಾಡಿದ್ರು. ನಂತರ ನನ್ನದೊಂದು ಚಿಕ್ಕ ಫೋಟೋಶೂಟ್ ಮುಗಿಸಿ ನಾನು ಮತ್ತು ಅಮ್ಮ ಹೊರಟದ್ದು ನಮ್ಮ ಮಡಂತಾರಿಗೆ. ಯಾಕೆ ಅಂದರೆ ಅಮ್ಮಂದು ಫ್ರೆಂಡ್ ಇನ್ವಿಟೇಷನ್ ಕೊಟ್ಟಿದ್ರು ಮನೆ ಓಪನಿಂಗಿಗೆ, ನಾವು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಓದೋದು ಮಾರೆ. ಹಾಗೆ ಸ್ವೀಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಹತ್ತಿದ್ದು ಈ ರೆಡ್ ಡಬ್ಬಿಗೆ. ನಂತರ ನನಗೆ ಮತ್ತು ಅಮ್ಮನಿಗೆ ಸೀಟ್ ಸಿಕ್ಕಿತ್ತು ಮುಂದೆ, ಆದರೆ ಚೂರು ಮಂಡೆ ಎಲ್ಲ ತಿರುಗಿತ್ತು ಮಾರೆ. ಯಾಕೆ ಗೊತ್ತುಂಟ, ತುಂಬ ಸಮಯದ ಮೇಲೆ ರೆಡ್ ಬಸ್ಸಲ್ಲಿ ಓದೋದಲ್ಲ ಹಾಗೆ. ನಂತರ ನಮ್ಮ ಡೆಸ್ಟಿನೇಷನ್ ಮಡಂತರಿಗೆ ನಾವು ತಲುಪಿದ್ವಿ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಾದ್ರೆ ಉಂಟಲ್ಲ ಎಂಥ ನಜರ್ ಅಂತ ಹೇಳ್ತೀರಾ, ಈ ಮನೆ ನೋಡಿ ತುಂಬ ಖುಷಿ ಆಯಿತು. ನಂತರ ವೆಲ್ಕಮ್ ಡ್ರಿಂಕ್ ಕುಡಿದು ಈ ಆರನ್ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಮಾರೆ, ತುಂಬ ಚೂಟಿ ಮಾತ್ರ. ನಂತರ ಒಳ್ಳೆ ಊಟ ಸಹ ಇತ್ತು. ಊಟ ಮುಗಿಸಿ ನಂತರ ಅವ್ರದ್ದು ಹಳೆ ಮನೆ ಮತ್ತು ಅವ್ರದ್ದು ತೋಟ ನೋಡಲಿಕ್ಕೆ ನಾನು ಮತ್ತು ಅಮ್ಮ ಹೊರಟದ್ದು. ಎಂಥ ತೋಟ ಅಂತ ಇಲ್ಲ ಮಾರೆ, ಖುಷಿ ಆಯಿತು. ನನ್ನ ಹಳೇ ಮೆಮೊರೀಸ್ ಎಲ್ಲ ಬಂತು ನನ್ನ ಮಂಡಿಗೆ. ನಂತರ ಅವರಿಗೆಲ್ಲರಿಗೆ ಸಹ ಗುಡ್ ಬೈ ಅಂತ ಹೇಳಿ ನಾನು ಮತ್ತು ಅಮ್ಮ ಹೊರಟ್ವಿ. ಒಂದು ಒಳ್ಳೆ ಮಳೆ ಸಹ ಸಿಕ್ಕಿದಾಯ್ತಾ ಬರುವಾಗ. ನಂತರ ಎಂತ ಇದೇ ರೆಡ್ ಡಬ್ಬಿಗೆ ಕಾಯ್ತಾ ಇದ್ವಿ. ನಂತರ ಎಂತ ಜಾಗ ಸಹ ಇಲ್ಲ ಎಂತ ಇಲ್ಲ, ನಾನು ನಿಂತ್ಕೊಂಡೆ ಬಂದೆ ಮಾರೆ ಅರ್ಧ ದಾರಿ. ಅದೆಂತ ಇದು ಸಹ ಕಟ್ಟಾಗಿತ್ತು, ಅದು ನೋಡಿ ಮಂಡೆ ವೆಚ್ಚ ಆಯಿತು. ನಂತರ 5 ನಿಮಿಷಕ್ಕೆ ಜಾಗ ಸಿಕ್ಕಿತ್ತು, ಒಂದು ನ್ಯಾಪ್ ಮಾಡಿ ಅಲ್ಲಿಂದ ನಾವು ಹೊರಟದ್ದು ಮಾರೆ. ಬರ್ಬೇಕಾದ್ರೆ ಇದೊಂದು ನೋಡಿ ಶಾಕ್ ಆಯಿತು ಮಾರೆ, ಬರ್ಗರ್ ಕಿಂಗ್ ನಮ್ಮ ಕಂಕನಾಡಿಯಲ್ಲಿ. ನಂತರ ಎಂತ ನಾನು ಮತ್ತು ಅಮ್ಮ ಮನೆ ಕಡೆ ರೀಚ್ ಆದ್ವಿ. ಬರುವ ದಾರಿಯಲ್ಲಿ ಥಿಂಗ್ಸ್ ಎಲ್ಲ ತೊಗೊಂಡು ಬಂದದ್ದು, ಯಾಕಂದರೆ ರಾತ್ರಿ ಅಡುಗೆ ಮಾಡಬೇಕಲ್ಲ. ಸಿ ಯು ಬಾಯ್.